ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಏನು ಮಾಡ್ತಿದ್ದೀರಾ? ಮಧ್ಯಾಹ್ನದ ಊಟದ ಟೈಮ್ ಆಯಿತು. ಅಮ್ಮಗೆ ಏನು ಮಾಡಿಕೊಡ್ಲಿ ಅಂತ ಕೇಳಿದ್ದಕ್ಕೆ ನನಗೆ ಊಟ ಏನು ಬೇಡ, ಅಷ್ಟು ಬೇಗ ಏನಾದ್ರು ಪಲ್ಯ ಮಾಡಿಕೊಡು, ತರಕಾರಿದು ಮೊಟ್ಟೆದು ಏನಿರೋದು ಅಂತ ಹೇಳಿದ್ರು. ಅದಕ್ಕೆ ನಾಟಿ ಮೊಟ್ಟೆ ಇತ್ತು, ಮನೆ ತೋಟದ ಅಂಕಲ್ ಕೊಟ್ಬಿಟ್ಟು ಹೋಗಿದ್ರು. ಒಂದು 20 ತೊಗೊಂಡಿದ್ದೆ. ಮೊಟ್ಟೆ ಇದು ಪಲ್ಯ ಮಾಡೋಣ ಅಂದ್ಬಿಟ್ಟು 2 ಮೀಡಿಯಮ್ ಸೈಜ್ ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಬಾಕ್ಸಿ ಸೊಪ್ಪು, ಒಂದು 3 ರೆಕ್ಕೆ ಆಗೋಷ್ಟು ಕರಿಬೇವು. ಸಬಾಕ್ಸಿ ಸೊಪ್ಪು ಹಾಕಲೇಬೇಕು ಅಂತ ಏನಿಲ್ಲ, ಈಗ ಮನೇಲಿದ್ದಾಗ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು 10ರಿಂದ 12ವರೆಗೂ ಮೊಟ್ಟೆ, ಮತ್ತು ಅದ್ರ ಜೊತೆಗೆ ಗಂಜಿ ಮಾಡೋಣ ಅಂದ್ಬಿಟ್ಟು ನಾನೇ ಪೌಡ್ರ್ ಮಾಡಿದ್ದೀನಿ, ಇಟ್ಕೊಂಡಿದ್ದೀನಿ ಎಲ್ಲ ಥರದ್ದು ಹಾಕಿ. ಗಂಜಿ ಮಾಡಿಕೊಡೋಣ ಒಂದು ಗ್ಲಾಸು ಅಂತ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಕಾಯಿಸಲ್ಲಿ ಇಲ್ಲಿ ನಾವು ಮೊಟ್ಟೆ ಪಲ್ಯ ಮಾಡ್ಕೊಂಬಿಡೋಣ ಬನ್ನಿ. ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಮಾಡಿಕೊಂಡ್ರೆ. ನೀವು ಯಾವ ಥರ ಮಾಡ್ತೀರಾ ನನಗೂ ಕಮೆಂಟ್ ಮಾಡಿ, ಆ ಥರ ನಾನು ಒಂದ್ಸಲ ಮಾಡಿ ಟ್ರೈ ಮಾಡ್ತೀನಿ. ನೀವು ಮಾಡಿ ನೋಡಿ ಒಂದ್ಸಲ, ಅಥವಾ ನೀವು ಇದೇ ಥರ ಮಾಡೋದಾದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ, ಒಂದು 1/4 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟ್ಲಬೇಕು, ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅಷ್ಟು ಕರಿಬೇವು, ಈರುಳ್ಳಿ, ಜಾಸ್ತಿ ಮಾಡ್ತೀನಿ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು, ಲಾಸ್ಟಲ್ಲಿ ಸ್ವಲ್ಪ ಮಸಾಲ ಪೌಡ್ರುಗಳು ಆ್ಯಡ್ ಮಾಡ್ಕೊಬೇಕು, ತೋರಿಸ್ತೀನಿ. ಇದು ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಇವಾಗ ಸಬಾಕ್ಸಿ ಸೊಪ್ಪು ಹಾಕೊಳ್ಳೋಣ, ಅದು ಸ್ವಲ್ಪ ಬೇಯಬೇಕು. ನೋಡಿ, ನೀರು ಕಾಯ್ತಿದೆ, ಕುದೀತಿದೆ. ಕುದೀತಿದ್ದಾಗ ನಾವು ಹಸಿಟ್ಟನ್ನ ಕಲ್ಸ್ಬಿಟ್ಟು ಬಿಡಬೇಕು. ಸ್ವಲ್ಪ ಬೇಯಲಿ, ಕಡಿಮೆ ಉರಿಲಿ. ಇದು ಖಾಲಿ ಆದಮೇಲೆ ಮತ್ತೆ ಇದನ್ನು ಮಾಡಿ ರೆಸಿಪಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಎಲ್ಲ ಥರದ ಹೆಲ್ದಿ ಏನು ಬೇಕು ಇದಕ್ಕೆಲ್ಲ ಹಾಕಿದ್ದೀನಿ. ಇದು ಇನ್ನೊಂದ್ಸಲ ಮಾಡಿಬಿಟ್ಟು ನನ್ನ ವಿಡಿಯೋ ರೆಸಿಪಿನ ಶೇರ್ ಮಾಡ್ತೀನಿ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಇದಕ್ಕೆ ಹಾಲು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಮತ್ತು ಮೊಸರು ಬೇಕಾದರೂ ಆರಿದ್ಮೇಲೆ, ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಹಾಲು ಹಾಕಬೇಕು ಅಂದರೆ ನೀರು ಜೊತೆನೇ, ನೀರು ಕಾಯಕ್ಕೆ ಇಡ್ತೀವಲ್ವ, ಆವಾಗಲೇ ನೀರು ಜೊತೆನೇ 2 ಗ್ಲಾಸು ಬೇಕು ಅಂದರೆ, 3 ಗ್ಲಾಸು ಗಂಜಿ ಬೇಕು ಅಂದರೆ 2 ಗ್ಲಾಸ್ ನೀರು, 1 ಗ್ಲಾಸು ಹಾಲು, ಆ ಥರ ಹಾಕ್ಕೊಬೋದು. ನಾನು ಹಾಲು ಜಾಸ್ತಿ ಯೂಸ್ ಮಾಡಲ್ಲ, ಯಾಕೆಂದರೆ ಮೊಸರು ಮಜ್ಜಿಗೆ ಮಾಡ್ತೀನಿ, ಮಕ್ಳಿಗೆ ಮಜ್ಜಿಗೆ ಮಾಡಿಕೊಡ್ತೀನಲ್ವ, ಅದರಿಂದ. ಇವಾಗ ಹಾಕಿದೆ. ಗಂಟೆಲ್ಲ ಇರಬಾರ್ದು, ನೀಟಾಗಿ ಕಲಿಸ್ಕೊಬೇಕು. ಮೇಯ್ನ್ ಏನಪ್ಪ ಅಂದರೆ, ನಾವು ಇದನ್ನು ಹಾಕಬೇಕಾದ್ರೆ ಫುಲ್ಲು ನಮ್ಮ ಸ್ಪೂನಲ್ಲಿ ಫುಲ್ ಹಿಂಗೆ ಮಾಡ್ತಾನೇ ಇರಬೇಕು. ಈ ಉಪ್ಪಿಟ್ಟಿಗೆಲ್ಲ ರವೆ ಎಲ್ಲ ಬಿಡ್ಬೇಕಾದ್ರೆ ಮಾಡ್ತೀವಲ್ಲ, ಆ ಥರ. ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಈ ಥರ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಒಂದು ಗಂಟಾಗಲ್ಲ. ಆಮೇಲೆ ಕುದಿಯೋ ನೀರಿಗೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ. ನೋಡಿ, ಒಂದೇ ಒಂದು ಸಣ್ಣ ಗಂಟೆ ಸಹ ಇಲ್ಲ. ಚೆನ್ನಾಗಿ ನೀರು ಕುದಿಯಬೇಕಾದ್ರೆ ನೀಟಾಗಿ ಗಂಟಿಲ್ಲದೆ ಕಲಿಸ್ಕೊಂಡು ಅದು ಬಿಡಬೇಕಾದ್ರೆ ಮತ್ತೆ ಹಿಂಗೆ ತಿರುಗ್ಕೊಂಡು ಬಿಟ್ಬಿಟ್ರೆ ಒಂದು ಚೂರು ಗಂಟಾಗಲ್ಲ.
ಆಮೇಲೆ ಬೇಗನೂ ಆಗುತ್ತೆ. ಒಂದು 5 ನಿಮಿಷ ಆದರೂ ಸಾಕು. ಒಂದು 5 ನಿಮಿಷದವರೆಗೂ ಒಟ್ಟಲ್ಲಿ ಇದನ್ನು ಕುದಿಸ್ಲೇಬೇಕು. ನೀವು ಹಿಂಗೆ ತಿರುಗಿ ಕೊಡಲೇಬೇಕು ಅಂತ ಏನಿಲ್ಲ. ಈ ಕುದಿ ಹತ್ತಿದ ಮೇಲೆ ಬಿಡ್ಬೋದು, ಅದ್ರ ಪಾಡಿಗೆ ಅದು ಕುತ್ಕೊಳ್ಳುತ್ತೆ. ಇವಾಗ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿ ಬೆಂದಿದೆ. ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ, ಲಾಸ್ಟ್ ಒಂದು ಹಾಕೋಣ. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಯಾಕೆಂದರೆ ಕ್ಯಾಪ್ಸಿಕಮ್ ಹಾಕಿದ್ದೀವಲ್ವಾ, ಅದ್ರ ಟೇಸ್ಟ್ ಅದ್ರ ರುಚಿ ಎಲ್ಲ ಇದರಲ್ಲೇ ಇರುತ್ತೆ. ಕ್ಯಾಪ್ಸಿಕಮ್ ಇಲ್ಲ ಅಂದಾಗ ಮಾತ್ರ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ಇವಾಗ ಮೊಟ್ಟೆ ಬಿಟ್ಕೊಳ್ಳೋಣ. ಬೇಕಾದರೆ ಉರಿ ಸ್ವಲ್ಪ ಜಾಸ್ತಿ ಇರಲಿ. ಸ್ವಲ್ಪ ಮಸಾಲೆ ಪೌಡರ್ ಹಾಕೊಳ್ಳೋಣ. ನಾನು ಹೇಳಿದ್ನಲ್ಲ, ಇದು ಮಸಾಲ ಪೌಡ್ರು. ಇದಕ್ಕೆಲ್ಲ ಥರದ್ದು ಮಸಾಲ ಐಟಮ್ಗಳೆಲ್ಲ ಪೌಡ್ರ್ ಮಾಡಿಸಿರ್ತೀನಿ. ಪೌಡ್ರ್ ಮಾಡಬೇಕಾದ್ರೇ ಧನಿಯಾ ಜೊತೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರ್ತೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಟೇಸ್ಟಿಗಷ್ಟೇ ಇದು. ಇದಾಗಿದೆ, ಇದು ಆಫ್ ಮಾಡ್ಕೊಳ್ಳೋಣ. ಆರಲಿ ಎಷ್ಟಲ್ಲಿ. ಮೊಟ್ಟೆ ಹಾಕಿದ್ಮೇಲೆ ಫಸ್ಟೇ ಉಪ್ಪು ಹಾಕಿರ್ತೀವಿ. ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ, ಉಪ್ಪು ಕಡಿಮೆ ಇತ್ತು ಅಂದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕ್ತೀನಿ ನಾನು, ಚೂರೆ. ಚೆನ್ನಾಗಿರುತ್ತೆ ಇದು ಚಪಾತಿಗೆ, ದೋಸೆಗೆ, ಮತ್ತು ಅನ್ನ ರಸಂ ಮಾಡಿಬಿಟ್ಟು ಪಲ್ಯಕ್ಕೆ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ ಇದೆಲ್ಲ. ಹಾಕ್ತಾ ಇದ್ದೀನಿ. ಇದಾಗಿದೆ, ಮಾಡ್ಕೋತೀನಿ. ಈಗ ರೆಡಿಯಾಗಿದೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.